ಇವತ್ತು APG ಉಸ್ತಾದ್ ಅವರು ಗ್ರ್ಯಾಂಡ್ ಮುಫ್ತಿ ಇಂಡಿಯಾ ಅವ್ರ ಕೈಲಿಂದ ಇವತ್ತು ಅರಬಿಕ್ ಹಾಸ್ಟೆಲ್ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಮುಫ್ತಿ, ಮೌಲ್ವೀಸ್, ತಂಗಡವರು ಮತ್ತೆ CM ಇಬ್ರಾಹಿಂ ಸಾಹೇಬರು ಮತ್ತೆ UT ಖಾದರ್ ಸಾಹೇಬರು, ಹೀಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಮಾತಾಡಿ ಹೋಗಿದ್ದಾರೆ. ನಿಜವಾಗ್ಲೂ ಇವತ್ತೇನು ಕಾರ್ಯಕ್ರಮ ಆಗಿದೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಹಾಸ್ಟೆಲ್ ಉದ್ಘಾಟನೆ ಮತ್ತೆ ಅರಬಿಕ್ ಸ್ಟೂಡೆಂಟ್ಸ್, ಹಾಫೀಸ್ ಅವರು ಮತ್ತು ಈ ತರ ಬೇರೆ ಬೇರೆ ಎಜುಕೇಶನ್ ನಲ್ಲಿ ಒಂದು ಒಳ್ಳೆ ರೀತಿಯಿಂದ ಮದನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಲಿಂದ ಎಸ್ಪೆಷಲಿ ಉಲ್ಲಾಲ್ ಮಂಗಳೂರಿನಲ್ಲಿ ಇನ್ನ ಟಾಪ್ ಎಜುಕೇಶನ್ ಇದ್ದಾರೆ. ಇನೋಪ ಮೆಡಿಕಲ್ ಕಾಲೇಜ್ ಅಧ್ಯಕ್ಷರಿದ್ದಾರೆ, ಕಣಿಶೂರು ಮೆಡಿಕಲ್ ಕಾಲೇಜ್ ಅಧ್ಯಕ್ಷರಿದ್ದಾರೆ, ಜೊತೆಗೆ ಸುಮಾರು ಎಜುಕೇಶನಿಸ್ಟ್ ಇದ್ದಾರೆ. ಆದರೂ ತಾವು ಏನು ಎಜುಕೇಶನ್ ಇಲ್ಲಿಂದ ಎಜುಕೇಶನ್ ಆಗ್ಲತ್ತದೆ, ಇದು ಎಜುಕೇಶನ್ ನಮ್ಮ ಜೀವನ ಎಷ್ಟಿದೆ ಅದರಲ್ಲಿ ಕೆಲಸ ಮಾಡ್ತದೆ. ಮತ್ತು ಸಾವಿರ ಸಾವಿರ ಕೋಟಿ ಕೋಟಿ ವರ್ಷ ಆಫ್ಟರ್ ಡೆತ್ ನಮ್ದು ಸಾವು ಆದ್ರ ಮೇಲೆ ಈ ಎಜುಕೇಶನ್ ಕೆಲಸ ಮಾಡ್ತದೆ. ಇಲ್ಲಿಂದು ನಮ್ಮ ಖಬರ್ನಲ್ಲಿ ಮತ್ತೆ ಕಿಯಾಮತ್ ತನ ಈ ಎಜುಕೇಶನ್ ತಾವು ಏನು ಕೊಳ್ಳುತ್ತಾರೆ, ಈ ಎಜುಕೇಶನ್ ಅಲ್ಲಿ ತನ ಕೆಲಸ ಮಾಡ್ತದೆ. ದೀನ್ ಅವ್ರ ದುನಿಯಾ ಎರಡು ಕಡೆ ಈ ಎಜುಕೇಶನ್ ಕೆಲಸ ಮಾಡ್ತದೆ. ಈ ಎಜುಕೇಶನ್ ನಮ್ಮ ಜೀವನದಲ್ಲಿ, ನಮ್ಮ ಪರಿವಾರನಲ್ಲಿ, ನಮ್ಮ ಸೊಸೈಟಿನಲ್ಲಿ ಎಲ್ಲರಿಗೆ ಇದು ಸಹಾಯ ಮಾಡ್ತದೆ. ನಮ್ಮ ಇಸ್ಲಾಮಿಕ್ ಪ್ರಕಾರ, ನಮ್ಮ ಪ್ರಕಾರ ಒನ್ ಆಫ್ ದಿ ಟಾಪ್ ಎಜುಕೇಶನ್ ಇದು ವಿಶ್ವ ವರ್ಲ್ಡ್ ನಲ್ಲಿ ಇಲ್ಲ. ಅರಬಿಕ್ ಅಂದ್ರೂ ಇಡೀ ನಮ್ಮ ಜೀವನ ಚೇಂಜ್ ಆಗ್ತದೆ. ಇದ್ರ ಸಲಗೆ ಮೊನ್ನೆ ನಮಗೆ ಇಲ್ಲಿ ದರ್ಗಾ ಅಧ್ಯಕ್ಷ ಅವರು ಫೋನ್ ಮಾಡಿದ್ರು ಬರ್ಬೇಕಂತ, ಮತ್ತೆ UT ಖಾದರ್ ಸಾಹೇಬರು ಬರ್ಬೇಕಂತ ನನಗೆ ಹೇಳಿದರು. ಅದ್ರ ಸಲಗೆ ನಾನು ಬಂದೇನೆ. ಮತ್ತೆ ನಿಜವಾಗ್ಲೂ ಈ ಮದನಿ ಎಜುಕೇಶನ್ ಟ್ರಸ್ಟ್ಗೆ ಆಗಲಿ, ಈ ಹಾಸ್ಟೆಲ್ಗೆ ಆಗಲಿ ಸರ್ಕಾರದಿಂದ ಎಷ್ಟು ಬೇಕು. ನಾನು ಇದನ್ನೇ ಜಮೀರ್ ಅಹಮದ್ ಖಾನ್ ವಕ್ಫ್ ಮಿನಿಸ್ಟರ್ ಇದ್ದಾರೆ, ಅವರಿಗೆ ನಾನು UT ಖಾದರ್ ಸಾಹೇಬ್ರು ಹೇಳಿ 100% ಸಪೋರ್ಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಮತ್ತೆ ನನ್ನಿಂದ ಸ್ವಂತ ಏನ್ ಬೇಕು ನಾನು ಮಾಡ್ತೇನೆ, ನನ್ನ ಸ್ವಂತ ದುಡ್ಲಿಂದ ಅಂತ ತಮಗೆ ಹೇಳಿ, ನನಗೆ ನಮ್ಮೆಲ್ಲರಿಗೆ ತಾವೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೆ ಇನ್ನೂ ಒಂದು ಸಲ ನಾನು ಸಲಾಮ್ ಅಲೈಕುಂ ಹೇಳ್ತೇನೆ. ಸಲಾಮ್ ಅಲೈಕುಂ.